ನಮಸ್ಕಾರ. ತಮಗೆಲ್ಲರಿಗೂ ಕೂಡ ಸ್ವಾಗತ ಮತ್ತು ನೋಡ್ತಕ್ಕಂಥ ಕೇಳ್ತಕ್ಕಂಥ ಶ್ರೋತೃಗೂ ಕೂಡ ಮಾಡಿದ ಬಡವರ ಬಂಧು ಬಂಗಾರಪ್ಪನವರು 1933 ಅಕ್ಟೋಬರ್ ತಿಂಗಳ 26ನೇ ತಾರೀಕಿನಂದು ಜನ್ಮ ತಳೆದ ಶ್ರೀಯುತ ಎಸ್ ಬಂಗಾರಪ್ಪನವರ ಹುಟ್ಟೂರು ಶಿವಮೊಗ್ಗ ಜಿಲ್ಲೆಯ ಸೊರಗ ತಾಲೂಕಿನ ಕುಬಟೂರು ಗ್ರಾಮ. ಶ್ರೀಮತಿ ಕಲ್ಲಮ್ಮ ಮತ್ತು ಶ್ರೀಯುತ ಕಲ್ಲಪ್ಪ ಇವರ ತಂದೆ ತಾಯಿಯರು. ಇವರ ಪೂರ್ವಜರು ಸಾರೇಕೊಪ್ಪದಿಂದ ಕುಬಟೂರಿಗೆ ವಲಸೆ ಬಂದವರಾಗಿದ್ದರಿಂದ ಇವರ ಹೆಸರಿಗೆ ಎಸ್ ಎಂಬುದು ಅಂಟಿಕೊಂಡಿದೆ. ಇವರಿಗೆ ಇಬ್ಬರು ಸಹೋದರಿಯರು. ಇವರ ಪತ್ನಿ ಶ್ರೀಮತಿ ಶಕುಂತಲಾ ಬಂಗಾರಪ್ಪನವರು. ಇವರು ಶಿರಸಿ ತಾಲೂಕಿನ ಮಳಲ್ಗಾಂವ್ ಗ್ರಾಮದವರು. ಇವರಿಗೆ 5 ಜನ ಮಕ್ಕಳಿದ್ದು ಕ್ರಮವಾಗಿ ಶ್ರೀಮತಿ ಸುಜಾತಾ ತಿಲಕ್ ಕುಮಾರ್ ಬಂಗಾರಪ್ಪ, ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್, ಮಧು ಬಂಗಾರಪ್ಪ ಹಾಗೂ ಶ್ರೀಮತಿ ಅನಿತಾ ಪವನ್ ಕುಮಾರ್ ಎಂಬುವವರಾಗಿದ್ದಾರೆ. ಶ್ರೀಧರು ತಮ್ಮ ಹುಟ್ಟೂರಿಗೆ ಸಮೀಪದ ಆನೆಹಟ್ಟಿಯಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಪೂರ್ಣಗೊಳಿಸುತ್ತಾರೆ. ಶಿರಾಳಕೊಪ್ಪದಲ್ಲಿ ಪ್ರೌಢ ವ್ಯಾಸಂಗವನ್ನು, ದಾವಣಗೆರೆಯಲ್ಲಿ ಇಂಟರ್ಮೀಡಿಯೇಟ್ ಪರೀಕ್ಷೆಯನ್ನು, ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ BA ಪದವಿಯನ್ನ ಪಡೆದು ನಂತರದಲ್ಲಿ ಕಾನೂನು ಪದವಿ ಹಾಗೂ ಸಮಾಜಶಾಸ್ತ್ರದಲ್ಲಿ ಡಿಪ್ಲೊಮೊ ಅಭ್ಯಸಿಸಿ ವಿದ್ಯಾಭ್ಯಾಸವನ್ನ ಸಾಂಗಗೊಳಿಸಿರುತ್ತಾರೆ. BA ತರಗತಿಯಲ್ಲಿ ಕನ್ನಡವನ್ನ ಐಚ್ಛಿಕ ವಿಷಯವನ್ನಾಗಿ ಆರಿಸಿಕೊಂಡು ಹಳೆಗನ್ನಡ, ಹೊಸಗನ್ನಡ ಎರಡರಲ್ಲಿಯೂ ಕೂಡ ಪರಿಣಿತಿಯನ್ನ ಸಂಪಾದಿಸಿದ ಹಿರಿಮೆ ಇವರದ್ದಾಗಿದೆ. ನಂತರ ವಕೀಲ ವೃತ್ತಿಯನ್ನು ಶಿವಮೊಗ್ಗದಲ್ಲಿಯೇ ಪ್ರಾರಂಭಿಸುತ್ತಾರೆ. ಇವರು 1960ರ ದಶಕದಲ್ಲಿ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದರು. ಉತ್ತಮ ಕ್ರೀಡಾಪಟು ಆಗಿದ್ದ ಶ್ರೀಯುತರಿಗೆ ದೈಹಿಕ ವ್ಯಾಯಾಮ, ಶಟಲ್ ಬ್ಯಾಡ್ಮಿಂಟನ್ ಹಾಗೂ ಈಜು ತಪ್ಪದ ದಿನಚರಿಯಾಗಿದ್ದವು. ಶಾಸ್ತ್ರೀಯವಾಗಿ ಸಂಗೀತವನ್ನ ಕಲಿತ ಇವರು ಹಿಂದೂಸ್ತಾನಿ ಗಾಯನವನ್ನ ಗಂಟೆಗಟ್ಟಲೆ ಮೈಮರೆತು ಆಲಿಸುತ್ತಿದ್ದರು ಹಾಗೂ ಪ್ರೋತ್ಸಾಹಿಸುತ್ತಿದ್ದರು. 1965ರಲ್ಲಿ ಇವರಿಗೆ ಮೇಲ್ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಬೀಗತನ ಪ್ರಾಪ್ತಿಯಾಯಿತು ಹಾಗೂ ನಾಡಿನ ಇನ್ನೊಬ್ಬ ಹೆಸರಾಂತ ಉದ್ಯಮಿಗಳ ಸಂಬಂಧದಲ್ಲಿ ಬೆಸುಗೆಯಾಯಿತು. ಸಾಹಿತ್ಯದಲ್ಲಿ ಆಸಕ್ತಿ ಉಳ್ಳವರಾಗಿದ್ದ ಇವರು ಪಂಪ, ಬಸವೇಶ್ವರ, ಕುವೆಂಪು ಮತ್ತು DVಜಿಯವರ ಕೃತಿಗಳಿಂದ ಆಯ್ದ ಸಾಲುಗಳನ್ನು ತಮ್ಮ ಭಾಷಣಗಳಲ್ಲಿ ನಿರರ್ಗಳವಾಗಿ ಉಚ್ಚರಿಸುವಷ್ಟು ಪ್ರೌಢಿಮೆಯನ್ನ ಸಾಧಿಸಿದ್ದರು. ಉಮರನ ಹೊಸಿಗೆಯನ್ನ ಮನನ ಮಾಡಿಕೊಂಡಿದ್ದರು. ಇವರ ನೆಚ್ಚಿನ ಇಂಗ್ಲಿಷ್ ಕವಿ ಥಾಮಸ್ ಎಲಿಯಟ್ ಅವರ ದಿ ವೇಸ್ಟ್ ಲ್ಯಾಂಡ್ ಕೃತಿಯಿಂದ ಆಯ್ದ ಸಾಲುಗಳನ್ನ ತಮ್ಮ ಭಾಷಣಗಳಲ್ಲಿ ಅಳವಡಿಸಿಕೊಂಡು ಸಾಮಾನ್ಯರ ಮನಕ್ಕೆ ಮುಟ್ಟುವಂತೆ ವಿವರಿಸುತ್ತಿದ್ದರು. ಆ ಪ್ರಕಾರವಾಗಿ ಜನ ತಮ್ಮ ಜೀವನ ಪಥವನ್ನ ರೂಪಿಸಿಕೊಳ್ಳಬೇಕೆಂದು ಬಯಸುತ್ತಿದ್ದರು. ಇವರು ಪ್ರಥಮ ಬಾರಿಗೆ 1967ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಪ್ರಜಾ ಸೋಷಿಯಲಿಸ್ಟ್ ಪಕ್ಷದ ಅಭ್ಯರ್ಥಿಯಾಗಿ ಜಯಭೇರಿಯನ್ನ ಗಳಿಸುತ್ತಾರೆ. 1996ರವರೆಗೆ ನಿರಂತರವಾಗಿ ಸೊರಗ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗುತ್ತಾ ಬಂದಿದ್ದಾರೆ. ಅಂದರೆ 29 ವರ್ಷಗಳ ಕಾಲ ಅವಿರತವಾಗಿ ಶಾಸನ ಸಭೆಯ ಸದಸ್ಯರಾಗಿ ಗೆದ್ದು ಬಂದು ಸೋಲಿಲ್ಲದ ಸರದಾರ ಎಂಬ ಬಿರುದಾಂಕಿತರಾಗಿದ್ದಾರೆ. 1976ರಲ್ಲಿ ಅಂದಿನ ಜನಪ್ರಿಯ ಮುಖ್ಯಮಂತ್ರಿ ಶ್ರೀಯುತ ಡಿ ದೇವರಾಜ್ ಅರಸವರ ಅಪೇಕ್ಷೆಯಂತೆ ಕಾಂಗ್ರೆಸ್ ಪಕ್ಷವನ್ನ ಸೇರಿದ ಇವರು 1977ರಲ್ಲಿ ಕರ್ನಾಟಕ ರಾಜ್ಯದ ಗೃಹ ಖಾತೆಯ ರಾಜ್ಯ ಸಚಿವರಾಗಿ ಪದಗ್ರಹಣ ಮಾಡಿದರು. 1978ರಲ್ಲಿ ಲೋಕೋಪಯೋಗಿ ಖಾತೆಯ ಕ್ಯಾಬಿನೆಟ್ ಸಚಿವರಾಗಿ ಬಡ್ತಿಯನ್ನ ಪಡೆಯುತ್ತಾರೆ. ಈ ಮೂಲಕ ಜನಪ್ರಿಯ ಕಾರ್ಯಕ್ರಮಗಳನ್ನ ನೀಡಿ ಹೆಸರು ಗಳಿಸಿದರು. 1979ರಲ್ಲಿ ದೇಶದ ಪ್ರಧಾನಿ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರ ಆಯ್ಕೆಯ ವ್ಯಕ್ತಿಯಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನೇಮಕಗೊಂಡರು. ಇಂದಿರಾ ಕಾಂಗ್ರೆಸ್ ಪರವಾದ ಸರ್ಕಾರವು 1980ರಲ್ಲಿ ಗುಂಡೂರಾವ್ ಅವರ ನಾಯಕತ್ವದಲ್ಲಿ ರಚಿತವಾಗಿ ಬಂಗಾರಪ್ಪನವರು ಕಂದಾಯ ಹಾಗೂ ಕೃಷಿ ಸಚಿವರಾಗಿ ನೇಮಕಗೊಂಡರು. ನಂತರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಹ ತೊರೆದು ದೇವರಾಜ್ ಅರಸು ಅವರು ಸ್ಥಾಪಿಸಿದ ಕರ್ನಾಟಕ ಕ್ರಾಂತಿರಂಗ ಪಕ್ಷಕ್ಕೆ ಸೇರ್ಪಡೆಗೊಂಡರು. 1989ರಲ್ಲಿ
ಶ್ರೀಯುತ ವೀರೇಂದ್ರ ಪಾಟೀಲರ ಸಂಪುಟದಲ್ಲಿ ಮತ್ತೊಮ್ಮೆ ಕೃಷಿ ಹಾಗೂ ತೋಟಗಾರಿಕಾ ಮಂತ್ರಿಯಾಗಿ ನೇಮಕಗೊಂಡರು. ಶ್ರೀಯುತ ವೀರೇಂದ್ರ ಪಾಟೀಲರ ಅನಾರೋಗ್ಯದ ಪರಿಣಾಮವಾಗಿ ಶ್ರೀಯುತ ರಾಜೀವ್ ಗಾಂಧಿಯವರ ಅಪೇಕ್ಷೆಯಂತೆ ಬಂಗಾರಪ್ಪನವರಿಗೆ ರಾಜ್ಯದ ಚುಕ್ಕಾಣಿ ಹಿಡಿಯಲು ನೀಡಿದ ಆದೇಶದ ಮೇರೆಗೆ ದಿನಾಂಕ 17/10/1990 ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಮುಖ್ಯಮಂತ್ರಿ ಗದ್ದುಗೆ ಏರಿದ ಬಂಗಾರಪ್ಪನವರು ಹಿಂದೆ ಗುರು ಮುಂದೆ ಗುರಿ ಎಂಬ ಅರ್ಥದಲ್ಲಿ ಹಿರಿಯ ಚೇತನ ಕುಪ್ಪಗೆಡ್ಡೆ ಮರಿಯಪ್ಪ ಹಾಗೂ ಪ್ರಜ್ಞಾವಂತ ನಾಯಕ ದಿವಂಗತ ಶಾಂತವೇರಿ ಗೋಪಾಲಗೌಡರ ಚಿಂತನೆಗಳಿಗೆ ಅನುಸಾರವಾಗಿ ನಡೆದು ಭೂರಹಿತ ಮತ್ತು ಗೇಣಿದಾರರ ಹಿತರಕ್ಷಣೆಗೆ ಕಂಕಣಬದ್ಧರಾಗಿದ್ದರು. ಈ ಒಟ್ಟಿಗೆ ದಿವಂಗತ ದೇವರಾಜ್ ಅರಸು ಅವರ ಶಾಸನಬದ್ಧವಾಗಿ ಉಳಿಯುವನೇ ಹೊಲದ ಒಡೆಯ ಆಗಬೇಕೆಂದು ರಚಿಸಿದ ಭೂ ಸುಧಾರಣಾ ಕಾಯ್ದೆಯನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸಿದ ಮಹಾನ್ ನಾಯಕ ಶ್ರೀಯುತ ಬಂಗಾರಪ್ಪನವರು. ಈ ಒಂದು ಕಾಯ್ದೆಯು ಮಹಾನ್ ನಾಯಕ ಹೆಸರನ್ನ ಚಿರಸ್ಥಾಯಿಗೊಳಿಸಿತು ಮತ್ತು ಅರಸು ಅವರು ಹೊಂದಿದ್ದ ಸಾಮಾಜಿಕ ಕಳಕಳಿಯನ್ನೇ ಮುಂದುವರೆಸುತ್ತಾ ನೀಡಿದ ಬಡವರ ಪರವಾದ ರೈತರ, ಕೃಷಿ ಕಾರ್ಮಿಕರ, ಹರಿಜನ, ಗಿರಿಜನರ, ಅಲ್ಪಸಂಖ್ಯಾತರ, ಒಟ್ಟಿನಲ್ಲಿ ಗ್ರಾಮೀಣ ಜನತೆಯ ಆಶಾ ಜ್ಯೋತಿಯಾಗಿ 10 ಹಲವಾರು ಅಭಿವೃದ್ಧಿ ಯೋಜನೆಗಳನ್ನ ರೂಪಿಸಿ ಅಧಿಕಾರದಲ್ಲಿದ್ದ ಅಲ್ಪಾವಧಿಯಲ್ಲಿಯೇ ಕೇವಲ 2 ವರ್ಷಗಳಲ್ಲಿಯೇ ಈ ಎಲ್ಲಾ ಕಾರ್ಯಗಳನ್ನು ಕಾರ್ಯರೂಪಕ್ಕೆ ತಂದರು. ಇವರೇ ರೂಪಿಸಿದ ವಿಶ್ವ, ಅಕ್ಷಯ, ಆರಾಧನಾ, ಆಶ್ರಯ ಮತ್ತು ಶುಶ್ರೂಷ ಎಂಬ ಪಂಚಮಹಾ ಯೋಜನೆಗಳು ಜಾರಿಯಾದ ನಂತರ ಇವರ ಕೀರ್ತಿ ದೇಶದೆಲ್ಲೆಡೆ ಹಬ್ಬುವಂತಾಯಿತು. ಬಡವರು ಸಾಲದ ಸುಳಿಗೆ ಸಿಗದಿರಲೆಂದು ಸಾಮೂಹಿಕ ವಿವಾಹಗಳನ್ನ ಏರ್ಪಡಿಸಿ ಪ್ರತಿ ವರ್ಷವೂ ತಾವೇ ಸ್ಥಾಪಿಸಿದ ಚಂದ್ರಹಾಸ ಟ್ರಸ್ಟ್ ವತಿಯಿಂದ ಧನ ಸಹಾಯ ನೀಡಿ ಸರಳ ವಿವಾಹ ಪದ್ಧತಿಗೆ ಮಾರ್ಗದರ್ಶಿಯಾದರು. ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ಅನ್ನ ಹರಿಸಿ ಹಸಿರು ಕ್ರಾಂತಿಯ ಹರಿಕಾರನೆಂಬ ಬಿರುದಾಂಕಿತರಾಗಿ ರೈತರ ಬಾಳಿಗೆ ಬೆಳಕಾದರು. ಗ್ರಾಮೀಣ ವಿದ್ಯಾರ್ಥಿಗಳು ನಗರ ಪ್ರದೇಶದ ವಿದ್ಯಾರ್ಥಿಗಳೊಡನೆ ಸರಿಸಮಾನವಾಗಿ ಸ್ಪರ್ಧಾ ಪರೀಕ್ಷೆಗಳಲ್ಲಿ ಸರಿದೂಗುವಂತೆ ಕೃಪಾಂಕ ನೀಡುವ ಪದ್ಧತಿಯನ್ನ ಜಾರಿಗೆ ತಂದರು. ಈ ಮೂಲಕ ಗ್ರಾಮಾಂತರ ನಿರುದ್ಯೋಗಿ ಯುವಕರ ಪಾಲಿನ ಭಾಗ್ಯವಂತರಾದರು. ಆಡಳಿತದಲ್ಲಿ ಕನ್ನಡವನ್ನೇ ಪ್ರಧಾನವಾಗಿ ಬಳಸುತ್ತಿದ್ದರು ಮತ್ತು ಅಧಿಕಾರಿಗಳನ್ನು ಕೂಡ ಕನ್ನಡವನ್ನೇ ಬಳಸುವಂತೆ ಆದೇಶಿಸಿದ್ದರು. ಜಾಗತೀಕರಣಗೊಂಡು ಸ್ಪರ್ಧಾತ್ಮಕ ಜಗತ್ತಿಗೆ ತೆರೆದುಕೊಳ್ಳಲು ನೆರವಾಗುವಂತೆ ಕಂಪ್ಯೂಟರ್ ಅಳವಡಿಕೆಗೆ ಅವಕಾಶವನ್ನ ಕಲ್ಪಿಸಿ ದೇಶಕ್ಕೆ ಪ್ರಥಮ ರಾಜ್ಯ ಕರ್ನಾಟಕವೆಂಬ ಕೀರ್ತಿಗೆ ಭಾಜನರಾಗಿದ್ದರು. ಕೆರೆ, ಕಲ್ಯಾಣಿ, ಹನಿತೆನೆ, ಕೃಷಿ ಪ್ರಶಸ್ತಿ, ಬೀದಿ ಭಾಗ್ಯ, ನೇತ್ರ ಯೋಜನೆ, ಅನಿಲ ಯೋಜನೆ, ಕೃಷಿ ಉಪಕರಣ, ಗಣತಿ, ಭೂಗುಣ, ಕ್ರಮ ಕಲ್ಯಾಣ ನಿಧಿ, ಗ್ರಾಮೀಣ ರಸ್ತೆಗಳನ್ನ ಪ್ರಮುಖ ರಸ್ತೆಗಳೊಂದಿಗೆ ಜೋಡಣೆ ಇವೇ ಮುಂತಾದ ರೈತೋಪಯೋಗಿ ಕಾರ್ಯಕ್ರಮಗಳಿಗೆ ಆಯವ್ಯಯದಲ್ಲಿ ಅವಶ್ಯಕವಾದ ಮೊತ್ತವನ್ನ ಮೀಸಲಿರಿಸಿ ಜನಾನುರಿಗಿಯಾದರು. ಭಾರತ ರತ್ನ ಪ್ರಶಸ್ತಿಗೆ ಸರಿಸಮಾನವಾಗಿ ನಾಡಿನ ಕಣ್ಮಣಿಗಳಿಗೆ ಕರ್ನಾಟಕ ರತ್ನ ಎಂಬ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನ ಸ್ಥಾಪಿಸಿ ಪ್ರಪ್ರಥಮ ಬಾರಿಗೆ ವರನಟ ಡಾಕ್ಟರ್ ರಾಜ್ಕುಮಾರ್ ಹಾಗೂ ರಾಷ್ಟ್ರಕವಿ ಕುವೆಂಪು ಅವರಿಗೆ ಈ ಪ್ರಶಸ್ತಿಯನ್ನ ನೀಡಿ ಸನ್ಮಾನಿಸಿದರು. ಮುಖ್ಯಮಂತ್ರಿಯ ಸ್ಥಾನದಿಂದ ಕೆಳಗಿಳಿದ ನಂತರ ನಡೆದುದೆಲ್ಲವೂ ಆಯೋಮಯ. ಹಲವು ಬಾರಿ ಕಾಂಗ್ರೆಸ್ ತ್ಯಜಿಸಿ ಮರಳಿ ಸೇರ್ಪಡೆ ಪಡೆದರು. 2 ಬಾರಿ ಪ್ರಾಂತೀಯ ಪಕ್ಷಗಳನ್ನ ಅಂದರೆ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಹಾಗೂ ಕ.ವಿ.ಪ ರಚಿಸಿ ಯಶಸ್ಸು ಕಾಣಲಿಲ್ಲ. 1994ರಲ್ಲಿ ದಾವಣಗೆರೆಯಲ್ಲಿ ಅಭೂತಪೂರ್ವ ಸಮಾವೇಶವನ್ನ ನಡೆಸಿದರೂ ಕೂಡ ಅದರ ಫಲ ಚುನಾವಣೆಯಲ್ಲಿ ದಕ್ಕಲಿಲ್ಲ. 2004ರಲ್ಲಿ ಬಿಜೆಪಿ ಸೇರಿ ಆ ಪಕ್ಷಕ್ಕೂ ಬಲ ತುಂಬಿದರು ಮತ್ತು ಮುಲಾಯಂ ಸಿಂಗ್ ಅವರ ಸಮಾಜವಾದಿ ಪಕ್ಷವನ್ನ ಸೇರಿ ಎಂಪಿ ಆಗಿ ಆಯ್ಕೆಯಾದರೂ
ಅಧಿಕಾರ ಸ್ಥಾನ ಲಭ್ಯವಾಗಲಿಲ್ಲ. ಇಂತಹ ವಿಷಮ ಪರಿಸ್ಥಿತಿ ಎದುರಾದರೂ ಕೂಡ ಕೊಟ್ಟ ಮಾತಿಗೆ ಕೊಟ್ಟ ಭಾಷೆಗೆ ತಪ್ಪಿ ನಡೆದ ಇತಿಹಾಸವಿಲ್ಲ. ಸ್ನೇಹಕ್ಕೆ ಸ್ನೇಹವೆಂದರೆ ಜೀವಕ್ಕೆ ಜೀವವೆಂಬಂತೆ ನಡೆದುಕೊಂಡ ಪ್ರೇಮಮಯಿ ನಮ್ಮ ಹೆಮ್ಮೆಯ ಬಂಗಾರಪ್ಪನವರು 2011ರಲ್ಲಿ ಶಾಶ್ವತವಾಗಿ ವಿದಾಯ ಹೇಳುವ ಮೂಲಕ ಸುಮಾರು ಅರ್ಧ ಶತಮಾನದಷ್ಟು ಕಾಲದ ತಮ್ಮ ಸುದೀರ್ಘ ರಾಜಕಾರಣದಿಂದ ಶ್ರೀಯುತರು ಮರೆಯಾದರು. ಇವರೊಬ್ಬ ನೇರ ನುಡಿಯ ಜನಮನದಲ್ಲಿ ನೆಲೆಗೊಂಡ ಮಹಾನ್ ಸಾಧಕ, ಅಪರೂಪದ ಮಾಣಿಕ್ಯವೆಂದು ರಾಷ್ಟ್ರ ಮಟ್ಟದ ರಾಜಕೀಯ ಧುರೀಣರು ಮೇಧಾವಿಗಳು ಸಹ ನೆನಪಿಸಿಕೊಳ್ಳುತ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯಕ್ಕಾಗಿ ಹೋರಾಡಲು ಯಾರಿಗೂ ಹೆದರುವ ಅಗತ್ಯವಿಲ್ಲ. ಹೆದರುವವನು ಎಂದಿಗೂ ಗೆಲ್ಲುವುದಿಲ್ಲ ಎಂಬ ದೃಢ ನಿಶ್ಚಯ, ಸ್ವಾಭಿಮಾನ ಮತ್ತು ಸಜ್ಜನಿಕೆಯ ಬಲದಿಂದ ಬಂಡೆ ಕಲ್ಲಿನಂತೆ ನಿಂತು ಎದುರಾಳಿಗಳ ಹುಟ್ಟಡಗಿಸಿದ ಚಂದ್ರಹಾಸ ಈ ಸಾರೆಕೊಪ್ಪದ ಬಂಗಾರಪ್ಪ.